ಓಮರ್ ಅಬ್ದುಲ್ಲಾ ವಿವೇಕ ವಿನಮ್ರತೆ ನಮ್ಮವರಿಗೇಕಿಲ್ಲ. ಪಹಲ್ಗಾಮ್ ಹತ್ಯಾ ದುರಂತದ ನಂತರ ಜಮ್ಮು ಕಾಶ್ಮೀರದ ವಿಧಾನಸಭೆಯ ವಿಶೇಷ ಒಂದು ದಿನದ ಅಧಿವೇಶನವನ್ನು ಕರೆದಿದ್ರು ಅಲ್ಲಿನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ. ಇವತ್ತು ಮಧ್ಯಾಹ್ನ ಅಸೆಂಬ್ಲಿಯನ್ನು ಉದ್ದೇಶಿಸಿ ಓಮರ್ ಅಬ್ದುಲ್ಲಾ ಮಾಡಿದ ಭಾಷಣ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ, ಅದರಲ್ಲೂ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದಿಬ್ರು ಮಂತ್ರಿಗಳ ಅಬಾಲಿಶ ಮಾತುಗಳಿಗೆ ತಕ್ಕ ಪಾಠದಂತಿತ್ತು ಓಮರ್ ಅಬ್ದುಲ್ಲಾ ಅವರ ಮಾತು. ಓಮರ್ ಅಬ್ದುಲ್ಲಾ ಗದ್ಗದಿತರಾಗಿ ಭಾವಪೂರ್ಣವಾಗಿ ಇವತ್ತು ಮಾತಾಡಿದ್ದೇನು ಅಂತಂದ್ರೆ, ಹೌದು, ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ಜಮ್ಮು ಕಾಶ್ಮೀರದ ಗೃಹ ಇಲಾಖೆ ನಮ್ಮ ಕೈಯಲ್ಲಿಲ್ಲ, ಪೊಲೀಸು ಮತ್ತು ಭದ್ರತಾ ಇಲಾಖೆ ನಮ್ಮ ಕೈಯಲ್ಲಿಲ್ಲ. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಪ್ರವಾಸೋದ್ಯಮ ಸಚಿವನಾಗಿ ನಾನೇ ಅವರನ್ನೆಲ್ಲ ಭಾರತದ ಸಮಸ್ತ ಪ್ರವಾಸಿಗರನ್ನೆಲ್ಲ ನಾನೇ ಆಹ್ವಾನಿಸಿದ್ದೆ. ನಾವೇ ವಿದ್ಯುಕ್ತವಾಗಿ ಅವ್ರಿಗೆ ದಾವತ್ ಕೊಟ್ಟಿದ್ವಿ. ಆದ್ರೆ ವಾಪಸ್ಸು ಅವರನ್ನ ಶವಪಟ್ಟಿಗಳಲ್ಲಿ ಕಳಿಸಿಕೊಡ್ಬೇಕಾದಂತ ಪ್ರಸಂಗ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ದುಃಖವಾಗ್ತಾ ಇದೆ, ನನಗೆ ನೋವಾಗ್ತಾ ಇದೆ. ಇದು ನಮ್ಮ ಕಾಶ್ಮೀರಿ ಸಂಸ್ಕೃತಿಗೆ ಆಗಿರ್ಲಿಲ್ಲ. ನನಗೆ ಇದರ ಸಮಸ್ತ ನೈತಿಕ ಜವಾಬ್ದಾರಿ ನನ್ನದೂ ಕೂಡ ಇದೆ ಅಂತ ಅವ್ರು ಹೇಳುವಾಗ ಅವ್ರ ಮಾತಿನಲ್ಲಿ ಒಂದಿಷ್ಟು ಕಪಟವಾಗ್ಲಿ ತಂತ್ರಗಾರಿಕೆ ಆಗ್ಲಿ ಯಾವುದೂ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಉಮರ್ ಅಬ್ದುಲ್ಲಾ ಎಂಬ ಈ ಮಧ್ಯವಯಸ್ಕ ರಾಜಕಾರಣಿ ಮಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ. ತಮ್ಮ ಈ ಗಲಭೆಗ್ರಸ್ತ ರಾಜ್ಯದ ಸುಮಾರು 4 ದಶಕಗಳ ಇತಿಹಾಸವನ್ನ ಪ್ರತ್ಯಕ್ಷ ತಮ್ಮ ತಂದೆ ಜೊತೆಗೆ, ಅದಕ್ಕೂ ಪೂರ್ವದಲ್ಲಿ ತಮ್ಮ ತಾತನ ಜೊತೆಗೆ ಅನುಭವಿಸಿರೋ ಉಮರ್ ಅಬ್ದುಲ್ಲಾ ಇವತ್ತು ಕಾಶ್ಮೀರಿ ಜನತೆಯ ಹೃದಯಾಂತರಾಳವನ್ನೇ ಬಿಚ್ಚಿಟ್ಬಿಟ್ರು ಆ ಅಸೆಂಬ್ಲಿಯಲ್ಲಿ. ಅವ್ರು ಹೇಳಿದ್ರು, 26 ಜನ ನಿರಾಯುಧ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ರಲ್ಲ, ನಾ ಯಾವ ಮುಖ ಹೊತ್ಕೊಂಡು ಅವರ ಮಕ್ಕಳಿಗೆ ಮಾತಾಡಿಸ್ಲಿ? ನಾನು ಈ ಹತ್ಯೆಗೊಳಗಾದ ಆ ನೇವಲ್ ಅಧಿಕಾರಿ, ಭಾರತೀಯ ನೌಕಾ ಸೇನೆಯ ಅಧಿಕಾರಿಯ ಪತ್ನಿಗೆ ನಾನು ಯಾವ ಉತ್ತರ ಹೇಳಲಿ? ಇಡೀ ರಾಷ್ಟ್ರ ಜನತೆಗೆ ನಾನು ಬೇಷರತ್ ಕ್ಷಮೆ ಯಾಚಿಸಬೇಕಾದ ಪ್ರಸಂಗ ಬಂದಿದೆ, ಪಶ್ಚಾತ್ತಾಪ ವ್ಯಕ್ತಪಡಿಸಬೇಕಾದ ಪ್ರಸಂಗ ಬಂದಿದೆ. ಈ ದಾಳಿ ಕೇವಲ ಆ ಪ್ರವಾಸಿಗರ ಮೇಲೆ ನಡೆದ ದಾಳಿ ಅಷ್ಟೇ ಅಲ್ಲ, ಭಾರತದ ಆತ್ಮದ ಮೇಲೆ ನಡೆದ ದಾಳಿ ಅಷ್ಟೇ ಅಲ್ಲ, ಕಾಶ್ಮೀರಿ ಸಂಸ್ಕೃತಿಯ ಮೇಲೆ, ಕಾಶ್ಮೀರಿಯತ್ ಮೇಲೆ ನಡೆದ ದಾಳಿ ಅಂತಂದ್ಬಿಟ್ಟು ವರ್ಣಿಸಿದ್ರು. ಕಠಿಣಾತಿ ಕಠೋರ ಶಬ್ದಗಳಲ್ಲಿ ವರ್ಣಿಸಿದ್ದಷ್ಟೇ ಅಲ್ಲ, ನಾವು ಒಗ್ಗಟ್ಟಾಗಿ ನಿಂತು ಈ ಭಯೋತ್ಪಾದಕ ದುಷ್ಟ ಶಕ್ತಿಗಳನ್ನ ಬಗ್ಗು ಬಿಡಬೇಕಾಗಿದೆ. ಈ ವಿಚಾರದಲ್ಲಿ ಭಾರತ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಕೂಡ ನಾವು ಪಕ್ಷ ಭೇದವಿಲ್ಲದೆ ಒಗ್ಗಟ್ಟಾಗಿ ನಿಂತು ಗೆಲ್ಲಬೇಕಿದೆ ಮತ್ತು ನಮ್ಮ ಬದುಕನ್ನು ಪುನರ್ ನಿರ್ಮಿಸಿಕೊಳ್ಬೇಕಿದೆ. ಕಾಶ್ಮೀರಕ್ಕೆ ಈಗ ತಾನೇ ಸಹಜ ಜೀವನ ಮರಳಿ ಬಂದಿತ್ತು, ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿತ್ತು, ನಾವೆಲ್ಲ ಅಭಿವೃದ್ಧಿಯ ಪ್ರಗತಿ ಪಥದಲ್ಲಿ ಸಾಕ್ತಾ ಇದ್ವಿ. ಇದು ಇವ್ರಿಗೆ ಸಹಿಸಿಕೊಳ್ಳಿಕ್ಕಾಗ್ಲಿಲ್ಲ. ನಾನಿವತ್ತು ಇಡೀ ದೇಶದ ಜನತೆಗೆ ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿದಾಗ ಆ ಭಾಷಣವನ್ನ, ಅದರ ಲೈವ್ ಪ್ರಸಾರವನ್ನ ನೋಡಿದ ಎಂಥವ್ರು ಕೂಡ ಅನಿಸ್ತಾ ಇತ್ತು, ನಿಜಕ್ಕೂ ಈತ ಕಾಶ್ಮೀರದ ಆತ್ಮವನ್ನ ಪ್ರತಿನಿಧಿಸ್ತಾರೋ ಒಬ್ಬ ಅಪೂರ್ವ ಜನನಾಯಕ ಅಂತ ಅನಿಸ್ಬಿಡ್ತು. ತಮಗೆ ನೆನಪಿರಲಿ, ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಓಮರ್ ಅಬ್ದುಲ್ಲಾ ಸೋಲು ಅನುಭವಿಸಿದ್ರು. ಅವರ ಪಕ್ಷ ಗೆದ್ದಿದ್ರು ಕೂಡ ವ್ಯಕ್ತಿಗತವಾಗಿ ಅವರು ಸೋಲು ಅನುಭವಿಸಿದ್ರು. ತದನಂತರ 6 ತಿಂಗಳಲ್ಲೇ ಬಂದ ಅಸೆಂಬ್ಲಿ ಚುನಾವಣೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ತನ್ನ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷ ಕಾಂಗ್ರೆಸ್ ಜೊತೆಗೆ ಸೇರಿ ಗೆದ್ರು. ತಮ್ಮದೇ ಸ್ವಂತ ಬಹುಮತದಿಂದ ಅಧಿಕಾರ ರಚಿಸುವಷ್ಟು ಸೀಟ್ಗಳು ಅವ್ರಿಗೆ ಬಂದ್ವು. 47 ಸೀಟ್ ಗೆದ್ಬಿಟ್ಟು ಸರ್ಕಾರ ರಚಿಸಿದ್ರು. ಅದ್ಯಾಕೋ ಕಾಂಗ್ರೆಸ್ ಸರ್ಕಾರವನ್ನು ಸೇರದೆ ಹೊರಗುಳಿತು. ಕಾಂಗ್ರೆಸ್ಗೆ ಕೇವಲ 6 ಸೀಟ್ ಬಂದಿತ್ತು. ಜಮ್ಮುವಿನಲ್ಲಿ ಬಿಜೆಪಿ ಮೇಲ್ಗೈ ಪಡ್ಕೊಂಡಿದ್ರಿಂದ ಕಾಂಗ್ರೆಸ್ಸಿನ ಸಾಧನೆ ಕಳಪೆ ಆಗಿತ್ತು. ಆದ್ರೂ ಕೂಡ ಯಾರಿಗೂ ಮುಜುಗರ ಮಾಡದಂತೆ ಅತ್ಯಂತ ಜವಾಬ್ದಾರಿಯುತ ಮತ್ತು ಪ್ರಬುದ್ಧ ರಾಜಕಾರಣಿಯಾಗಿ ಅಲ್ಲಿನ ಮುಖ್ಯಮಂತ್ರಿ ಪದವಿಯನ್ನು ಸ್ವೀಕರಿಸಿದ್ರು. ಸುಮ್ಮನೆ ಕೇಂದ್ರ ಸರ್ಕಾರದ ಜೊತೆಗೆ ಜಗಳ ಕಾಯೋ ಆ ದುಸ್ಸಾಹಸಕ್ಕೆ ಕೈ ಹಾಕೋದ್ರ ಬದಲು ಸ್ನೇಹಹಸ್ತವನ್ನ ಚಾಚಿದ್ರು. ಅಷ್ಟೇ ಅಲ್ಲ, ನಮಗೆ ಆರ್ಟಿಕಲ್ 370 ರದ್ದತಿಯ ನಂತರ ನಮ್ಮ ಪೂರ್ಣ ರಾಜ್ಯ ಸ್ಥಾನಮಾನ ಕಳ್ಕೊಂಡ್ಬಿಟ್ಟಿದ್ದೇವೆ. ನಾವು ಒಡೆದು ಕೇಂದ್ರಾಡಳಿತ ಪ್ರದೇಶವಾಗಿಬಿಟ್ಟಿದ್ದೇವೆ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳು ಸೃಷ್ಟಿಯಾಗಿದ್ವು. ನಮಗೆ ಮೊದಲು ಪೂರ್ಣ ಪ್ರಮಾಣದ ರಾಜ್ಯವನ್ನ ಕೊಡಿ ಅಂತಂದ್ಬಿಟ್ಟು ಅವತ್ತು ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ತೀರಾ ಇತ್ತೀಚೆಗೆ ಇದೇ ಪಹಲ್ಗಾಮ್ ದಾರಿಯಲ್ಲಿರೋ ಒಂದು ಕಣಿವೆ ರಸ್ತೆಯನ್ನ, ಸುಮಾರು 3 ಕಿಲೋಮೀಟರ್ ಉದ್ದದ ಕಣಿವೆ ರಸ್ತೆಯನ್ನ ಸೇನಾಪಡೆಯ ಬಾರ್ಡರ್ ರೋಡ್ ಆರ್ಗನೈಸೇಷನ್, ಗಡಿ ಪ್ರದೇಶದ ಮೂಲ ಸೌಕರ್ಯ ಸಂಘಟನೆ ನಿರ್ಮಾಣ ಮಾಡಿತ್ತು. ಅದರ ಉದ್ಘಾಟನೆಯಲ್ಲಿ ಪ್ರಧಾನಮಂತ್ರಿಯವರ ಜೊತೆಗೆ ಪಾಲ್ಗೊಂಡ ಓಮರ್ ಅಬ್ದುಲ್ಲಾ ಅಲ್ಲೂ ಕೂಡ
ತಮ್ಮ ಪಕ್ಷಾತೀತವಾದ ಒಂದು ಬದ್ಧತೆಯನ್ನ ಪ್ರದರ್ಶಿಸಿದ್ರು. ಇವತ್ತು ಅವ್ರು ಹೇಳಿದ್ರು, ಯಾವ ಮುಖ ಹೊತ್ಕೊಂಡ್ಬಿಟ್ಟು ನಾನು ಇವಾಗ ಪೂರ್ಣ ರಾಜ್ಯ ಸ್ಥಾನಮಾನ ಕೊಡಿ ಅಂತ ಕೇಳಿ ಈ 26 ಶವಗಳನ್ನು ಮುಂದಿಟ್ಕೊಂಡ್ಬಿಟ್ಟು ನಾನಿವತ್ತು ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಕೊಡಿ ಅಂತ ಕೇಳೋ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿದಾಗ ಅವರ ಮನದಾಳದ ನೋವು, ಅವರ ಸಾತ್ವಿಕ ಆಕ್ರೋಶ ಯಾವ ಪ್ರಮಾಣದಿತ್ತು ಅಂತ ಇಡೀ ದೇಶದ ಜನ ಗಮನಿಸಬೇಕಾಗಿದೆ. ನಾವು ಕಾಶ್ಮೀರಿಗಳನ್ನ ಮೊದಲಿನ ತರ ಅನುಮಾನದಿಂದ ನೋಡಿದ್ರ ಬದಲು ನಯಾ ಕಾಶ್ಮೀರ್ 2019 ಆಗಸ್ಟ್ 5-6ರಂದು ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಆ ಆರ್ಟಿಕಲ್ 370 ರದ್ದು ಮಾಡಿದಾಗಿನಿಂದ ಅಲ್ಲಿ ಹೊಸ ವಾತಾವರಣ ನಿರ್ಮಾಣವಾಗಿದೆ. ತುಂಬಾ ಕಠಿಣ ಸವಾಲುಗಳನ್ನ ಎದುರಿಸ್ಬಿಟ್ಟು ಅಲ್ಲಿ ಪ್ರಜಾಪ್ರಭುತ್ವ ಮರುಸ್ಥಾಪನೆ ಆಯಿತು. ಮೊದಲು ಜಿಲ್ಲಾ ಪರಿಷತ್ ಚುನಾವಣೆಗಳು ನಡೆದವು, ಆಮೇಲೆ ಲೋಕಸಭಾ ಚುನಾವಣೆ ನಡೀತು, ವಿಧಾನಸಭಾ ಚುನಾವಣೆ ನಡೀತು. 3 ಚುನಾವಣೆಗಳಲ್ಲಿ ಮೈ ಚಳಿ ಬಿಟ್ಟು ಹೊರಗೆ ಬಂದು ದಾಖಲೆ ಪ್ರಮಾಣದ ಮತದಾನ ಮಾಡಿದ್ರು ಕಾಶ್ಮೀರಿಗರು. ಅವ್ರಿಗೆ ಹೊಸ ಬದುಕು ಬೇಕಾಗಿತ್ತು, ಅವ್ರಿಗೆ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಭದ್ರತೆ ಬೇಕಾಗಿತ್ತು, ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಬೇಕಾಗಿತ್ತು, ಗುಣಮಟ್ಟದ ಉದ್ಯೋಗ ಬೇಕಾಗಿತ್ತು, ನಿರಾತಂಕವಾದ ಬದುಕು ಬೇಕಾಗಿತ್ತು. ಅದೆಲ್ಲವೂ ಕೂಡ ಕಳೆದ 2 ವರ್ಷದಿಂದ ಸಾಧ್ಯವಾಯಿತು ಅನ್ನೋದೇ ಈ ಪಾಕಿಸ್ತಾನ ಪರ ಭಾರತ ವಿರೋಧಿ ಶಕ್ತಿಗಳಿಗೆ ಕಣ್ಕಿಸರಾಯಿತು ಅಂತ ಕಾಣುತ್ತೆ. ಅದಕ್ಕೋಸ್ಕರವೇ ಕಾದಿದ್ರು. ಇದ್ದಕ್ಕಿದ್ದಂತೆ 50 ವರ್ಷಗಳ ನಂತರ ಆ ಪಾಕಿಸ್ತಾನಿ ಸೇನಾಪತಿ 2 ರಾಷ್ಟ್ರದ ಸಿದ್ಧಾಂತ, ಜಿನ್ನಾ ಸಿದ್ಧಾಂತವನ್ನ ಪುನರ್ಮನನ ಮಾಡ್ಕೊಂಡ್ಬಿಟ್ಟು ಒಂಥರ ಪ್ರಚೋದನಕಾರಿ ಭಾಷಣ ಮಾಡಿದ್ರು. ಹೌದು, ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅದಕ್ಕೆ ಸವಾಲು ಹಾಕುವಾಗಿದೆ. ಆ ಮುಸ್ಲಿಮರೇ ಬಹುಸಂಖ್ಯಾತವಾಗಿರುವ ಜಮ್ಮು ಕಾಶ್ಮೀರ ರಾಜ್ಯ ಸ್ವತಂತ್ರ ಭಾರತ ಸರ್ವತಂತ್ರ ಸಾರ್ವಭೌಮ ಸೆಕ್ಯುಲರ್ ಗಣತಂತ್ರ ರಾಜ್ಯವಾಗಿರೋ ಭಾರತ ಜೊತೆಗೆ ಹೊಂದ್ಕೊಂಡು ಹೋಗ್ತಿದೆಯಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಅಸೂಯೆ ಆಗಿರ್ಬೇಕು, ಅವರ ಸಹನೆಗೆ ಸಂಚಕಾರ ಬಂದಿರಬೇಕು. ಅದಕ್ಕೋಸ್ಕರ ಇದನ್ನು ಮಾಡಿಸಿದ್ರು. ಇದೀಗ ಪ್ರತಿಕಾರ ರೂಪದಲ್ಲಿ ಏನಾಗುತ್ತೆ ಅನ್ನೋ ಸಂಕಟದಲ್ಲಿ ಪಾಕಿಸ್ತಾನ ಕೂತಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಮಾಡಿದ ಭಾಷಣ ಭಾರತೀಯರೆಲ್ಲರಿಗೂ ಕೂಡ ಭರವಸೆ ಮೂಡಿಸೋ ಹಾಗಿದೆ. ಪ್ರವಾಸಿಗರು ಇನ್ನು ಮುಂದೆ ಪ್ರವಾಸಿಗರು ಯಾರು ಹೋಗೋದಿಲ್ಲ ಅಂತ ಇದ್ರು. ಆದ್ರೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತಮ್ಮ ಮಾತಿನಂತೆ ತಮ್ಮ ತದನಂತರ ದಿನಗಳಲ್ಲಿ ತಮ್ಮ ರಾಜಕೀಯ ಧೋರಣೆಯನ್ನು ಕೂಡ ಅದೇ ರೀತಿಯ ಒಂದು ಮುತ್ಸದ್ದಿತನದ ಹಾದಿಯಲ್ಲಿ ಕೊಂಡೊಯ್ದ್ರೆ ಭಾರತ ಜನಕ್ಕೆ ಮತ್ತೆ ಭರವಸೆ ಮೂಡುತ್ತೆ. ಕಾಶ್ಮೀರಿಗರಿಗೆ ಪ್ರವಾಸಿಗರ ಪ್ರವಾಹ ಮತ್ತೆ ಹರಿದು ಬರುತ್ತೆ. ಅವ್ರು ತಮ್ಮ ಬದುಕು ಭಗ್ನವಾಗಿದೆ ಅನ್ನೋ ದುಃಖ ಸಂಕಟ ಕೂಡ ಕಾಶ್ಮೀರಿಗಳೆಲ್ಲರನ್ನೂ ಕಾಡ್ತಾ ಇದೆ. ಪ್ರವಾಸೋದ್ಯಮವನ್ನೇ ಅವಲಂಬಿಸಿಕೊಂಡಿದ್ದ ಕಾಶ್ಮೀರಕ್ಕೆ ಪ್ರತಿನಿತ್ಯ 15,000 ಜನ ಪ್ರವಾಸಿಗರು ಶ್ರೀನಗರ್ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾ ಇದ್ರು. ಪೆಹಲ್ಗಾಮ್, ಗುಲ್ಮಾರ್ಗ್, ಸೋನಮಾರ್ಗ್ ಮುಂತಾದ ಪ್ರವಾಸಿ ತಾಣಗಳಲ್ಲಿ ಜನದಟ್ಟಣೆ ತುಂಬಿರ್ತಾ ಇತ್ತು. ಮತ್ತೆ ಒಳ್ಳೆ ದಿನಗಳು ಬರಲಿ ಅನ್ನೋದೇ ಅವರ ಆಶಯ. ಈ ಪಾಕಿಸ್ತಾನದ ಈ ದ್ವೇಷಪೂರಿತ ಧರ್ಮಾಧಾರಿತ ರಾಜಕಾರಣಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸೂಕ್ತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಒಮರ್ ಅಬ್ದುಲ್ಲಾ. ತಮಗೆ ನೆನಪಿರ್ಲಿ, ಇದೇ ಒಮರ್ ಅಬ್ದುಲ್ಲಾ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಅದಕ್ಕೂ ಪೂರ್ವದಲ್ಲಿ 80ರ ದಶಕದಲ್ಲಿ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಕೂಡ ಕರ್ನಾಟಕದ ಆವತ್ತಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರೂಪಿಸಿದ ವಿರೋಧ ಪಕ್ಷಗಳ ಮೈತ್ರಿಕೂಟದ ಭಾಗವಾಗಿದ್ರು. ಆವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ NTR, ಒರಿಸ್ಸಾ ಮುಖ್ಯಮಂತ್ರಿ ಬಿಜು ಪಟ್ನಾಯಕರಂತ ದಿಗ್ಗಜರ ಜೊತೆಗೆ ಫಾರೂಕ್ ಅಬ್ದುಲ್ಲಾ ಕೂಡ ನಿಂತಿದ್ರು. ಅದೇ ರೀತಿ ಅವರ ತಾತ ಶೇಖ್ ಅಬ್ದುಲ್ಲಾ ಶೇರೆ ಕಾಶ್ಮೀರದ ಹುಲಿ, ಅವರು ಜವಾಹರ್ಲಾಲ್ ನೆಹರು ಅವ್ರ ಜೊತೆಗೆ ಎಷ್ಟೇ ಬಾಂಧವ್ಯವಿದ್ರು ಕೂಡ ಅದೊಂಥರ ಸರಸ ವಿರಸದ ಬಾಂಧವ್ಯವಾಗಿತ್ತು. ಆಗಾಗ್ಗೆ ಸಂಘರ್ಷ ನಡೀತಾ ಇತ್ತು. ಸುಮಾರು 11 ವರ್ಷಗಳ ಕಾಲ ಜವಾಹರ್ಲಾಲ್ ನೆಹರು ಅವರನ್ನು ಜೈಲಿನಲ್ಲಿ ಇಡಬೇಕಾಗಿ ಬಂದಿತ್ತು, ಅಲ್ಲಿ ರಕ್ಷಣೆ ದೃಷ್ಟಿಯಿಂದ, ಭದ್ರತೆ ದೃಷ್ಟಿಯಿಂದ. ಆದ್ರೆ ಯಾವತ್ತೂ ತಮ್ಮ ಮಾನವೀಯ ಕಾಳಜಿಯನ್ನ ಕಳ್ಕೊಂಡಿರ್ಲಿಲ್ಲ. ಇದನ್ನು ಗುರುತಿಸ್ಬಿಟ್ಟ 2003ರಲ್ಲಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟ ಆವತ್ತಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಶ್ಮೀರ್ನಲ್ಲಿ ಈ ಕಾಶ್ಮೀರಿ ಜನತೆಯಲ್ಲಿ 3 ಗುಣಗಳನ್ನ ಗುರುತಿಸಿದ್ರು: ಇನ್ಸಾನಿಯತ್, ಜುಮಾಯರಾತ್ ಮತ್ತು ಕಾಶ್ಮೀರಿಯತ್ ಅಂತಂದ್ಬಿಟ್ಟು. ಅಂದ್ರೆ ಇದರ ಅರ್ಥ ಇನ್ಸಾನಿಯತ್ ಮಾನವತಾವಾದ, ಜುಮಾವರಾತ್ ಅಂದ್ರೆ ಪ್ರಜಾಪ್ರಭುತ್ವ ಪ್ರೇಮ, ಮತ್ತು ಕಾಶ್ಮೀರಿಯಾತ್ ಅವರ ಸಭ್ಯತೆ, ಶಿಷ್ಟಾಚಾರ ಮತ್ತು ಸುಸಂಸ್ಕೃತಿ. ಅವು 3 ಗುಣಗಳನ್ನ ವಾಜಪೇಯಿ ಅವರು ಗುರುತಿಸಿದ್ರು. ಆ ಕನಸು ನನಸಾಗುವ ದಿನ ಮತ್ತೆ ಬಂದಿದೆ. ಈ ದುರಂತ ಏನೇ ಇದ್ರೂ ಕೂಡ ಅದು ವರದಾನವಾಗಿ ಬಂದಿದೆ. ಇದೇ ಮೊದಲ ಬಾರಿಗೆ ಈ ರೀತಿ ಅಮಾಯಕ ಪ್ರವಾಸಿಗರ ಹತ್ಯೆ ನಡೆದಾಗ ಅದರ ವಿರುದ್ಧ ಇಡೀ ಕಾಶ್ಮೀರ ಒಂದಾಗಿ ನಿಂತು ಪ್ರತಿಭಟನೆ ನಡೆಸಿತು. 1 ದಿನದ ಬಂದ್ ಆಚರಿಸಿದ್ರು. ಕಾಶ್ಮೀರದ ದಿನಪತ್ರಿಕೆಗಳು ಎಲ್ಲರೂ ಕೂಡ ಕಪ್ಪು ಬಣ್ಣದ ಮುಖಪುಟದಲ್ಲಿ ಈ ಸುದ್ದಿಯನ್ನ ಪ್ರಕಟಿಸಿದ್ರು.
ಇದೇ ಮೊದಲ ಬಾರಿಗೆ ಉಗ್ರರ ಹಿಂಸಾಕಾಂಡವನ್ನ ಖಂಡಿಸ್ಬಿಟ್ಟು ಕಾಶ್ಮೀರ ಒಂದಾಗಿ ನಿಂತಿತ್ತು. ಬಹುಶಃ ಭಾರತ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ ಇದರ ಅರಿವಿದೆ. ಆದ್ರಿಂದ ಅವರು ಸುರಕ್ಷಿತವಾಗಿ ಇದಕ್ಕೆ ಬೇಕಾದ ಕ್ರಮಕ್ಕೆ ತಯಾರಾಗ್ತಾ ಇದ್ದಾರೆ. ಇದ್ರ ಮಧ್ಯ ದುರದೃಷ್ಟವಶಾತ್ ಕರ್ನಾಟಕದ ಮುಖ್ಯಮಂತ್ರಿಗಳು ಈಗಾಗಲೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿದವರು ಕರ್ನಾಟಕ ಕಾಂಗ್ರೆಸ್ಸಿಗರು ಇದೀಗ ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ಧಿಕ್ಕರಿಸಲಿಕ್ಕೆ ಹೊರಟಿದ್ದಾರೆ. ಭಾರತದ ರಕ್ಷಣಾ ನೀತಿಗೆ ತಿರುಗುಮುರುಗಾಗಿ ಮಾತಾಡ್ತಾ ಇದ್ದಾರೆ. ಆರ್ ಬಿ ತಿಮ್ಮಾಪುರ್ ಅನ್ನೋ ಮಂತ್ರಿ ರಾಷ್ಟ್ರಾದ್ಯಂತ ಸುದ್ದಿ ಆಗ್ಲಿಕ್ಕೆ ಹೊರಟ್ಬಿಟ್ಟು ಯಾರಾದ್ರೂ ಗುಂಡು ಹೊಡೆದು ಸಾಯಿಸೋರು ಧರ್ಮ ಕೇಳ್ತಾರ, ಜಾತಿ ಕೇಳ್ತಾರ ಅಂತ ಅವರೊಬ್ಬ ಮಹಾನ್ ತತ್ವಜ್ಞಾನಿ ತರ ಮಾತಾಡಿದ್ದಾರೆ. ಕಾಶ್ಮೀರ್ ದುರಂತ ನಡೆದಾಗ ಅಲ್ಲಿಗೆ ಯಥಾ ಪ್ರಕಾರ ಧಾವಿಸ್ಬಿಟ್ಟು ಆಪತ್ ಬಾಂಧವನ ತರ 170 ಜನ ಕನ್ನಡಿಗ ಪ್ರವಾಸಿಗರನ್ನು ವಾಪಸ್ ಕರ್ಕೊಂಡ್ ಬಂದಿದ್ದ ಮತ್ತೊಬ್ಬ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಮತ್ತೆ ಯಥಾ ಪ್ರಕಾರ ತಮ್ಮ ಬಾಯಿ ಚಪಲ ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟು ಯಾರು ಅಲ್ಲಿ ಭದ್ರತಾ ಲೋಪದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇತ್ಯಾದಿಯಾಗಿ ಯಥಾ ಪ್ರಕಾರ ತಮ್ಮ ಮೋದಿ ನಿಂದನೆಗೆ ವಾಪಸ್ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಒಂದ್ ದಿವಸ ಯುದ್ಧ ಬೇಡ ಅಂದ್ರು, ಮರು ದಿವಸ ಯುದ್ಧ ಬೇಕು ಅಂತಂದ್ರೆ ನಡೀಲಿ ಅಂತಂದ್ರು. ಯಾಕೆ ಇವರೆಲ್ಲ ಸಾಕಷ್ಟು ಇತಿಹಾಸದ ಅಧ್ಯಯನವಿಲ್ಲದೆ, ಆ ರಾಜಕೀಯ ಸೂಕ್ಷ್ಮತೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಎಲ್ಲ ಯಥಾಸ್ಥಿತಿಯಲ್ಲಿದೆ ಅನ್ನೋ ರೀತಿಯಲ್ಲಿ ಆ ಮೋದಿ ನಿಂದನೆ ಆ ಹಳೆ ಚಾಳಿಯನ್ನು ಬಿಡ್ತಾ ಇಲ್ಲ. ಸ್ವತಃ ಅಬ್ದುಲ್ಲಾ ಕುಟುಂಬ ಕಳೆದ 70 ವರ್ಷಗಳಿಂದ ಬರೀ ಹಿಂದೂಗಳಷ್ಟೇ ಅಲ್ಲ, ಎಲ್ಲರಂತೆ ಇತರ ಎಲ್ಲ ಕಾಶ್ಮೀರಿಗಳಂತೆ ಈ ಪಾಕಿಸ್ತಾನಿ ಕಿರುಕುಳವನ್ನ, ಹಿಂಸಾಚಾರವನ್ನ ಸಹಿಸ್ಕೊಂಡು ಬಂದಿದೆ. ಅವರು ಇಷ್ಟು ವರ್ಷ ಜೀವ ಉಳಿಸ್ಕೊಂಡು ಬದುಕಿರೋದೇ ಒಂದು ಪವಾಡ ತರ ಇದೆ. ಯಾಕಂದ್ರೆ ಯಾರೇ ಆಗ್ಲಿ ಭಾರತದ ರಾಷ್ಟ್ರೀಯತೆ ಪರ ನಿಂತ್ರೆ ಅವರು ಉಗ್ರವಾದಿಗಳಿಗೆ ಶಿಕಾರಿ ಆಗ್ತಾರೆ. ಇದರಲ್ಲಿ ಅಬ್ದುಲ್ಲಾ ಕುಟುಂಬ ಮುಂಚೂಣಿಯಲ್ಲಿತ್ತು. ಇವತ್ತವ್ರು ಜ್ಞಾಪಿಸ್ಕೊಂಡ್ರು. ಒಮರ್ ಅಬ್ದುಲ್ಲಾ ತಮ್ಮ ಭಾಷಣದಲ್ಲಿ ಹೇಳ್ಕೊಂಡ್ರು, ಕಾಶ್ಮೀರಿ ಪಂಡಿತರನ್ನ ಇದೇ ರೀತಿ ಹತ್ಯೆ ಮಾಡಿದ್ರು, ಇದೇ ರೀತಿ ಸಿಖ್ ಸಮುದಾಯ ಗ್ರಾಮವನ್ನೇ ಅವರು ಇದೇ ರೀತಿ ದಾಳಿ ಮೂಲಕ ಧ್ವಂಸ ಮಾಡಿದ್ರು, ನಮ್ಮ ಬದುಕನ್ನು ಕೂಡ ಧ್ವಂಸ ಮಾಡಿದ್ದಾರೆ, ಇನ್ನು ಮುಂದೆ ಹೀಗಾಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದು ಒಮರ್ ಅಬ್ದುಲ್ಲಾರ ವಿವೇಕ, ವಿನಮ್ರತೆ ಮತ್ತು ಪ್ರಬುದ್ಧತೆ. ದಯವಿಟ್ಟು ಕರ್ನಾಟಕದ ಕಾಂಗ್ರೆಸ್ ಕೂಡ ಕಣ್ಣು ತೆರಲಿ ಅಂತ ಆಶಿಸ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.